ಇದು ರಜನಿ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ಸಿಎಂ ಅವರನ್ನೇ ರಸ್ತೆಯಲ್ಲಿ ನಿಲ್ಲಿಸಿದ್ದ ರಜನಿಕಾಂತ್. ಯಾರು ಆ ಸಿಎಂ? ಯಾವಾಗ ನಡೆದಿತ್ತು ಆ ಘಟನೆ? ನಿಜಕ್ಕೂ ಆ ಘಟನೆ ಯಾವ ಸಿನಿಮಾ ಸೀನ್ಗೂ ಕಮ್ಮಿ ಇಲ್ಲ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಜನಿಕಾಂತ್ ಅಭಿಮಾನಿಗಳು ಈ ಸ್ಟೋರಿಯನ್ನ ತಪ್ಪದೆ ನೋಡಲೇಬೇಕು. ಅದರಲ್ಲೂ ಕೂಡ ರಜನಿಕಾಂತ್ ಅಭಿಮಾನಿಗಳು ಈ ಸ್ಟೋರಿಯನ್ನ ಮಿಸ್ ಮಾಡಲೇಬಾರದು. ಕಾರಣ ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ರಜನಿಕಾಂತ್ ಭಾರತದ ಟಾಪ್ ಸೂಪರ್ ಸ್ಟಾರ್ಗಳಲ್ಲಿ ಇವರು ಕೂಡ ಒಬ್ರು. ಸಿನಿಮಾಗಳಲ್ಲಿ ಸಖತ್ ಮಾಸ್ ಆಗಿ ಕಾಣಿಸಿಕೊಳ್ಳುವಂತಹ ರಜನಿಕಾಂತ್ ರಾಜಕೀಯದಿಂದ ಈಗ ದೂರ ಉಳಿದು ಬಿಟ್ಟಿದ್ದಾರೆ. 90ರ ದಶಕದಲ್ಲಿ ರಜನಿಕಾಂತ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ರು, ಅಂದ್ರೆ ಆಕ್ಟಿವ್ ಆಗಿದ್ರು. ಅದರಲ್ಲೂ ಕೂಡ ಜಯಲಲಿತಾ ವಿರುದ್ಧ ಸತತ ಪ್ರಚಾರಗಳನ್ನ ಮಾಡುತ್ತಿದ್ರು. ಅದಕ್ಕೆ ಕಾರಣ ಕೂಡ ಇತ್ತು. ಆ ಕಾರಣ ಏನು ಅನ್ನೋದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಸಿಎಂ ಜಯಲಲಿತಾ ಅವರನ್ನ ನಡು ರಸ್ತೆಯಲ್ಲೇ ನಿಲ್ಲುವಂತೆ ಮಾಡಿದ್ರು. ಇದೇನಪ್ಪ ಇದು? ಸಿಎಂ ಜಯಲಲಿತಾರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸುವಂತೆ ಯಾಕೆ ಮಾಡಿದ್ರು? ಅವರು ಮಾಡಿದ್ದಾದ್ರೂ ತಪ್ಪಾದ್ರೂ ಏನು? ಎಸ್, ಆ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ತಮಿಳುನಾಡಿನಲ್ಲಿ ಇವತ್ತೂ ಕೂಡ ಅಮ್ಮ ಅಂತಂದ್ರೆ ಅದು ಜಯಲಲಿತಾ. ಜಯಲಲಿತಾ ಒಂದು ಮಾತನ್ನ ಹೇಳಿದ್ರೆ ಆ ಮಾತನ್ನ ಪ್ರತಿಯೊಬ್ಬರೂ ಕೂಡ ಚಾಚು ತಪ್ಪದೆ ಪಾಲಿಸ್ತಾರೆ. ಜಯಲಲಿತಾ ಅವರ ಮಾತು ಒಂಥರ ವೇದವಾಕ್ಯ ಇದ್ದಂಗೆ. ಅವರು ಏನೇ ಹೇಳಿದ್ರು ಕೂಡ ಅಲ್ಲಿನ ಜನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ತನ್ನ ಹವಾವನ್ನ ಮೇಂಟೈನ್ ಮಾಡ್ತಿದ್ದಂತಹ ಜಯಲಲಿತಾ ಅವರು ರಜನಿಕಾಂತ್ ಅವರ ಮುಂದೆ ಸೋತು ಸುಣ್ಣವಾಗಿದ್ರು. ಅದು ಯಾವ ರೀತಿ ಅಂತಂತಂದ್ರೆ, ಜಯಲಲಿತಾ ಅವರು ನಡು ರಸ್ತೆಯಲ್ಲೇ ಅವಮಾನವನ್ನ ಅನುಭವಿಸುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಎಸ್, ನಾನು ವಿಚಾರಕ್ಕೆ ಬಂದು ಬಿಡ್ತೀನಿ. ಅದು 1991ರಲ್ಲಿ ಜಯಲಲಿತಾ ಮೊದಲ ಬಾರಿಗೆ ಸಿಎಂ ಆಗಿದ್ದಂತಹ ಒಂದು ಅವಧಿ. ಸಿಎಂ ಆದ್ರು ಅಂತಂತಂದ್ರೆ ಅವರಿಗೆ ಒಂದಷ್ಟು ಪ್ರೋಟೋಕಾಲ್ ಕೂಡ ಇರುತ್ತೆ. ಅವರು ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ಒಂದು ಝೀರೋ ಟ್ರಾಫಿಕ್ ಇದ್ದೇ ಇರುತ್ತೆ. ಸಿಎಂ ಆದಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಒಂದಷ್ಟು ಫೆಸಿಲಿಟಿಗಳು ಕೂಡ ಇದ್ದೇ ಇರುತ್ತೆ. ಅದೇ ರೀತಿ 1991ರಲ್ಲಿ ಜಯಲಲಿತಾ ಅವರಿಗೆ ಅದೇ ರೀತಿಯಾದಂತಹ ಒಂದು ಫೆಸಿಲಿಟಿ ಕೂಡ ಇತ್ತು. ಜಯಲಲಿತಾ ತಮಿಳುನಾಡಿನ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಪೊಲೀಸರು ಕಂಪ್ಲೀಟ್ ಆಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಬೇರೆ ಗಾಡಿಗಳನ್ನ ರಸ್ತೆಯಲ್ಲಿ ಹೋಗದಂತೆ ನೋಡಿಕೊಂಡಿದ್ರು. ಅವತ್ತು ಆ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಕಾರು ಕೂಡ ಇತ್ತು. ಆ ಕಾರಲ್ಲಿ ರಜನಿಕಾಂತ್ ಕೂಡ ಇದ್ರು. ನಟ ರಜನಿಕಾಂತ್ ಅವರನ್ನ ಪೊಲೀಸರು ತಮ್ಮ ಕಾರು ಬಿಡುವಂತೆ, ಅಂದ್ರೆ ರಜನಿಕಾಂತ್ ಅವರು ಆ ರಸ್ತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ್ರು. ರಜನಿಕಾಂತ್ ಅವರಿಗೆ ಸ್ವಲ್ಪ ಬೇಗ ಎಲ್ಲೋ ಒಂದ್ ಕಡೆ ಎಮರ್ಜೆನ್ಸಿ ಕೆಲಸ ಇತ್ತು. ಆ ಕೆಲಸಕ್ಕೆ ಹೋಗ್ಬೇಕು ಅಂತೇಳಿ ಬ್ಯಾರಿಕೇಡ್ ಅನ್ನ ಒಂದ್ ಸ್ವಲ್ಪ ತೆಗಿರಿ ಅಂತೇಳಿ ಪೊಲೀಸರ ಬಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಪೊಲೀಸರು ಅವತ್ತು ರಜನಿಕಾಂತ್ ಅವರ ಮನವಿಗೆ ಸ್ಪಂದಿಸಿರಲಿಲ್ಲ. ಜೊತೆಗೆ ಅವರ ಕಾರನ್ನು ಕೂಡ ಬಿಟ್ಟಿರಲಿಲ್ಲ. ಅವರು ಪೊಲೀಸರು ಹೇಳ್ತಾರೆ, ಇಲ್ಲ ಸರ್, ಸಿಎಂ ಮೇಡಮ್ ಬರ್ತಾ ಇದಾರೆ, ನಾವು ಕಾರ್ನ ಬಿಡ್ಲಿಕ್ಕಾಗಲ್ಲ, ಪ್ರೋಟೋಕಾಲ್ ಕೂಡ ಇರುತ್ತೆ, ಸೊ ದಯಮಾಡಿ ನೀವು ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿ ಪೊಲೀಸರು ಕೂಡ ಮನವಿ ಮಾಡ್ತಾರೆ. ಆದ್ರೆ ರಜನಿಕಾಂತ್ಗೆ ಇದು ಒಂದು ಸ್ವಲ್ಪ ಬಹಳ ಬೇಸರ ಆಗಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ನನಗೆ ಎಮರ್ಜೆನ್ಸಿ ಇದೆ, ನಾನೆಲ್ಲೋ ಹೋಗ್ಬೇಕು, ಸ್ವಲ್ಪ ಒಂದು 5 ನಿಮಿಷ ಅನುವು ಮಾಡಿಕೊಡಿ ಅಂತ ಹೇಳಿ ರಜನಿಕಾಂತ್ ಅವರು ಎಷ್ಟೇ ಪೊಲೀಸರ ಬಳಿ ಕೇಳ್ಕೊಂಡ್ರು ಕೂಡ ಪೊಲೀಸರು ಅವರ ಮಾತಿಗೆ ಸೊಪ್ಪು ಕೂಡ ಹಾಕಿರಲಿಲ್ಲ. ಒಂದು ಅರ್ಧ ಗಂಟೆ ಅವರು ಕಾಯ ಪರಿಸ್ಥಿತಿ ಬಂತು. ಇದಕ್ಕೆ ರಜನಿಕಾಂತ್ ಅವರು ತುಂಬಾ ಸಿಟ್ಟನ್ನ ಕೂಡ ಮಾಡ್ಕೊಂಡಿದ್ರು. ಆಗ ಅವರು ರಜನಿಕಾಂತ್ ಅವರು ಏನ್ ಮಾಡಿದ್ರು ಗೊತ್ತಾ? ಕಾರಿನಿಂದ ಕೂಡಲೇ ಇಳಿತಾರೆ. ಇಳಿದ್ಬಿಟ್ಟು ಅಲ್ಲೇ ಒಂದು ಪಕ್ಕದಲ್ಲೇ, ರಸ್ತೆ ಪಕ್ಕದಲ್ಲಿ ಇದ್ದಂತಹ ಒಂದು ಗೂಡಂಗಡಿಗೆ ಹೋಗ್ತಾರೆ. ಆ ಗೂಡಂಗಡಿನಲ್ಲಿ ಒಂದು ಸಿಗರೇಟ್ ಅನ್ನ ಖರೀದಿ ಮಾಡ್ತಾರೆ. ಸಿಗರೇಟ್ ಅನ್ನ ಖರೀದಿ ಮಾಡಿ ಅಲ್ಲೇ ಸಿಗರೇಟ್ ಅನ್ನ ಸೇದುತ್ತಾರೆ. ಅಂದ್ರೆ ಸಿಗರೇಟ್ ಅಂದ್ರೆ ಒಂದು 5-10 ನಿಮಿಷ ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ಸಿಗರೇಟ್ ಸೇತಾ ಇರ್ತಾರೆ. ಯಾವಾಗ ರಸ್ತೆಯಲ್ಲಿ ರಜನಿಕಾಂತ್ ಅವ್ರನ್ನ ಜನ ನೋಡ್ಬಿಡ್ತಾರೋ ತಕ್ಷಣ ರಜನಿಕಾಂತ್ ಅವರನ್ನ ಒಂದಷ್ಟು ಜನ ಸುತ್ತುವರಿ ಬಿಡ್ತಾರೆ. ನೀವು ನಂಬಲ್ಲ, ಒಂದು 10 ನಿಮಿಷ ರಜನಿಕಾಂತ್ ಅವರು ಅಲ್ಲಿ ವೇಟ್ ಮಾಡಿ ಸಿಗರೇಟ್ ಅನ್ನ ಸೇತಾ ಇರ್ತಾರೆ. ಅಷ್ಟೇ ಒಂದು 100 ಜನ ರಜನಿಕಾಂತ್ ಅವರ ಅಭಿಮಾನಿಗಳು ಅವರನ್ನ ಕಂಪ್ಲೀಟ್ ಆಗಿ ಆವರಿಸ್ಕೊಂಡ್ಬಿಡ್ತಾರೆ. ಇನ್ನೇನು ಅದೇ ಕ್ಷಣದಲ್ಲಿ, ಅದೇ ಸಮಯದಲ್ಲಿ ಜಯಲಲಿತಾ ಅವರ ಕಾರು ಕೂಡ ಬರುತ್ತೆ.
ಆಗ ಏನ್ ಮಾಡ್ತಾರೆ ಅಂತಂತಂದ್ರೆ ಜಯಲಲಿತಾ ಅವರು ಅಷ್ಟರೊಳಗೆ ರಜನಿಕಾಂತ್ ಸುತ್ತ ಸುಮಾರು ಒಂದೂವರೆ ಸಾವಿರ ಜನ ಸುತ್ಕೊಂಡ್ಬಿಡ್ತಾರೆ. ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗೋಗ್ಬಿಡುತ್ತೆ. ಅದೇ ಸಮಯಕ್ಕೆ ಜಯಲಲಿತಾ ಕಾರ್ ಕೂಡ ಬರುತ್ತೆ. ಆಗ ಏನ್ ಮಾಡ್ತಾರೆ ಜಯಲಲಿತಾ ಅವರು, ಫಸ್ಟ್ ರಜನಿಕಾಂತ್ ಅವರ ನೀವು ಕಳಿಸ್ಕೊಟ್ಬಿಡಿ, ಅದಾದ್ಮೇಲೆ ನಾನು ಹೋಗ್ತೀನಿ ಅಂತೇಳಿ ಜಯಲಲಿತಾ ಅವರು ನಡು ರಸ್ತೆಯಲ್ಲೇ ನಿಂತ್ಕೊಂತಾರೆ. ನಡು ರಸ್ತೆಯಲ್ಲಿ ನಿಂತ್ಕೊಂಡು ಜಯಲಲಿತಾ ಅವರು ಅಂದ್ರೆ ರಜನಿಕಾಂತ್ ಅವ್ರನ್ನ ಕಳಿಸ್ಕೊಡ್ತಾರೆ. ಪೊಲೀಸರಿಗೆ ಹೇಳಿ ಇನ್ಫಾರ್ಮ್ ಮಾಡಿ ಕಳಿಸ್ಕೊಡ್ತಾರೆ. ಆ ಘಟನೆ ಇದೆಯಲ್ಲ, ಆ ಘಟನೆ ರಜನಿಕಾಂತ್ ಮತ್ತು ಜಯಲಲಿತಾ ಮಧ್ಯೆ ಒಂದಷ್ಟು ದ್ವೇಷ ಕೂಡ ಮೂಡ್ಲಿಕ್ಕೆ ಕಾರಣ ಆಗುತ್ತೆ. 1996ರ ಚುನಾವಣೆ ಸಂದರ್ಭ ನಟ ರಜನಿಕಾಂತ್ ಜಯಲಲಿತಾ ವಿರುದ್ಧ ತೀವ್ರವಾಗಿ ಪ್ರಚಾರವನ್ನ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಜಯಲಲಿತಾ ಪಕ್ಷ ಗೆದ್ದಿದ್ದು ಕೇವಲ 4 ಸೀಟ್ಗಳು ಮಾತ್ರ. 1991ರ ಚುನಾವಣೆಯಲ್ಲಿ ಮೈತ್ರಿ ಪಕ್ಷಗಳು ಸೇರಿ 235 ಸೀಟು ಗೆದ್ದಿದ್ದ ಪಕ್ಷ ಕೇವಲ 4 ಸೀಟುಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಅದು ರಜನಿಕಾಂತ್ ಕೊಟ್ಟಂತಹ ಒಂದು ಏಟು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದ್ರೆ ಅವತ್ತು ಏನು ರಸ್ತೆಯಲ್ಲಿ ರಜನಿಕಾಂತ್ ಅವರನ್ನ ನಿಲ್ಲಿಸಿದ್ರು, ಅದಾದ ನಂತರ 1996ರಲ್ಲಿ ಚುನಾವಣೆಯನ್ನ ಮಾಡ್ತಾರೆ. ಯಾರ ವಿರುದ್ಧ? ಜಯಲಲಿತಾ ವಿರುದ್ಧ ಚುನಾವಣೆ ಮಾಡ್ತಾರೆ. ಆ ಚುನಾವಣೆಯ ಎಫೆಕ್ಟ್ ಯಾವ ರೀತಿ ಇರುತ್ತಂತಂದ್ರೆ, ಯಾವಾಗಲೂ 200-250 ಸೀಟ್ಗಳನ್ನ ಗೆಲ್ತಿದ್ದಂತಹ ಜಯಲಲಿತಾ ಅವರು ಕೇವಲ 4 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಅದು ರಜನಿಕಾಂತ್ ಅವರ ಎಫೆಕ್ಟ್ ಅಂತೇಳಿ ಅಲ್ಲಿನ ಒಂದು ರಾಜಕೀಯ ಲೆಕ್ಕಾಚಾರ ಕೂಡ ಆಗಿರುವಂಥದ್ದು. ಅಂದ್ರೆ ರಾಜಕೀಯ ಪಂಡಿತರು ಕೂಡ ಲೆಕ್ಕಾಚಾರ ಹಾಕಿರುವಂಥದ್ದು. ರಜನಿಕಾಂತ್ ಅವರಿಗೂ ಖುದ್ದು ರಾಜಕೀಯ ಮಹತ್ವಾಕಾಂಕ್ಷೆ ಇತ್ತು. ಖುದ್ದು ರಜನಿಕಾಂತ್ ಅವರು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪಿಸಿದರು. ಆದರೆ ಅವರ ಆರೋಗ್ಯ ಸಮಸ್ಯೆಯ ಕಾರಣದಿಂದ ರಾಜಕೀಯಕ್ಕೆ ಬರುವ ನಿರ್ಧಾರದಿಂದ ಅವರು ಹಿಂದೆ ಸರಿದಿದ್ರು. ರಾಜಕೀಯ ಪಕ್ಷವನ್ನ ಸಾಮಾಜಿಕ ಸೇವಾ ಸಂಸ್ಥೆಯಾಗಿ ಬದಲಾಯಿಸಿ ಬಿಟ್ಟಿದ್ರು. ಒಂದೊಮ್ಮೆ ಅವರು ಈ ಬಾರಿ ಚುನಾವಣೆಯಲ್ಲಿ ನಿಂತಿದ್ರೆ ವಿಜಯ್ ಅವರಿಗೆ ಅವಕಾಶವೇ ಇರಲಿಲ್ವೇನೋ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ಆಗ್ತಿರುವಂಥದ್ದು. ಅಂದ್ರೆ ಒಂದು ವೇಳೆ ಏನಾದರೂ ರಜನಿಕಾಂತ್ ಅವರು ತಮ್ಮ ಪಕ್ಷವನ್ನ ಸ್ಥಾಪಿಸಿ ಏನು ಪಕ್ಷವನ್ನ ಮುನ್ನಡೆಸುವಂತಹ ಒಂದು ಕೆಲಸವನ್ನ ಜವಾಬ್ದಾರಿಯನ್ನ ಹೊತ್ಕೊಂಡು ಅವ್ರೇನಾದ್ರು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಟಿವಿಕೆ ಪಕ್ಷಕ್ಕೆ ಈ ಬಾರಿ ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಅವಕಾಶನೇ ಆಗ್ತಿರಲಿಲ್ಲ. ಎಲ್ಲ ಅಭಿಮಾನಿಗಳು ಕೂಡ ರಜನಿಕಾಂತ್ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ರು, ಜೊತೆಗೆ ರಜನಿಕಾಂತ್ ಅವರನ್ನ ಬೆಂಬಲಿಸ್ತಾ ಇದ್ರು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು. ಆದ್ರೆ ಈಗ ಆ ರೀತಿಯಾದಂತಹ ಒಂದು ವಾತಾವರಣ ಇಲ್ಲ. ಟಿವಿಕೆ ಪಕ್ಷ ಈಗ ಗೆದ್ದಿರುವಂತಹದ್ದು. ಟಿವಿಕೆ ಪಕ್ಷ ಈಗ ತಮಿಳುನಾಡಿನಲ್ಲಿ ಅಧಿಕಾರವನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ರಜನಿಕಾಂತ್ ಹಾಗೂ ಜಯಲಲಿತಾ ನಡುವೆ ನಡೆದಂತಹ ಒಂದು ವಾಗ್ವಾದ ಅಥವಾ ಒಂದು ಮಾತುಕತೆ ಅಥವಾ ಒಂದು ಸಂದರ್ಭ ಯಾವ ರೀತಿ ಇತ್ತು ಅಂತ ಹೇಳಿ ನಾನು ನಿಮ್ಗೆ ಹೇಳಿದ್ದೀನಿ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.